ಎಲ್ರಿಗೂ ನಮಸ್ಕಾರ ರೀ. ಶ್ವೇತಾ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಅಡಿಕೆ ತೋಟಕ್ಕೆ ಬಂದಿದ್ದೀವಿ. ಈ ಅಡಿಕೆ ತೋಟದ ಓನರ್ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಇವ್ರೇ ನೋಡ್ರಿ ಅಡಿಕೆ ತೋಟದ ಓನರು, ನಮ್ ಫಾದರು ಇವ್ರೆ. ನಿಮ್ ಪರಿಚಯ ಮಾಡ್ಕೊಳ್ರಿ ಅಪ್ಪಾಜಿ. ರೇವಣ ಸಿದ್ದಪ್ಪ ನಾಗಪ್ಪ ಜಂಗ್ಳೇರ್ ಸಾಕಿನ ಗುಡ್ಡದ ಅನಿವೇರಿ ರಾಣೆಬೆನ್ನೂರು ತಾಲೂಕ್ ಹಾವೇರಿ ಜಿಲ್ಲಾ. ನೀವು ಅಡಿಕೆ ಮರ ಹಚ್ಚಿ ಎಷ್ಟು ವರ್ಷ ಆಯ್ತ್ರಿ? 5 ವರ್ಷ 1 ತಿಂಗಳಾಯ್ತು ಇಲ್ಲಿಗೆ. ಅಡಿಕೆ ಮರಕ್ಕೆ ಯಾವ ಗೊಬ್ಬರ ಕೊಡ್ತೀರಿ ಮತ್ತೆ ಯಾವಾಗ ಕೊಡ್ತೀರಿ? ನಾವು ಹೆಚ್ಚಿನ ಕೊಟ್ಟಿಗೆ ಗೊಬ್ಬರ ಕೊಡ್ತೇವೆ. 1 ಎಕರೆಗೆ 7 ಟ್ರ್ಯಾಕ್ಟರಿಯಿಂದ 8 ಟ್ರ್ಯಾಕ್ಟರಿ ಕೊಡ್ತೇವೆ. ಆಮೇಲೆ ಒಂದು ಸಲ DAP 10-26 ಗೊಬ್ಬರ ಕೊಡ್ತೇವೆ. ಅಡಿಕೆ ಮರಕ್ಕೆ ಸುಣ್ಣ ಯಾಕೆ ಹಚ್ತೀರಿ? ಸುಣ್ಣದಿಂದ ಬಿಸಿಲಿನ ತಾಪ ಹೆಚ್ಚಿಗೆ ಆಗಿ ಅಡಿಕೆ ಮರಗಳು ಬಿರಿ ಬಿಡ್ತಾವು. ಬಿರಿ ಬಿಡಬಾರ್ದು ಅನ್ನೋದಕ್ಕೆ ಸುಣ್ಣ ಅದು ತಡೆ ಹಿಡಿತೈತಿ. ಅದ್ರ ಸಲುವಾಗಿ ಸುಣ್ಣ ಹಚ್ತೇವೆ. ಯಾವ್ಯಾವ ಅಂತರ ಬೆಳೆ ಬೆಳೆದಿದ್ದೀರಾ ನೀವು? ನಾವು ಅಡಿಕೆ ಹಚ್ಚಿದ ಮೊದಲನೇ ವರ್ಷನೇ ಪಪ್ಪಾಯಿ ಬೆಳೆದಿದ್ದೆ. ಒಂದ್ ಎಕರೆಗೆ 1.5 ಲಕ್ಷ ರೂಪಾಯಿ ಪಪ್ಪಾಯಿ ಹಣ್ಣಾಗಿತ್ತು. ಆಮೇಲೆ ನಂತರ ಪಪ್ಪಾಯಿ ತೆಗೆದ ಮೇಲೆ ಕಾಫಿ ಮತ್ತು ಯಾಲಕ್ಕಿ ಹಚ್ಚಿದೆ. ಯಾಲಕ್ಕಿ ಅರ್ಧ ಹಚ್ಚಿದ್ದೆ 500 ಸಸಿನ, ಕಾಫಿ 500 ಸಸಿ ಹಚ್ಚಿದ್ದೆ. ಯಾಲಕ್ಕಿ ಸಕ್ಸಸ್ ಆಗ್ಲಿಲ್ಲ. ಮತ್ತೆ ಇಲ್ಲಿ ವಾತಾವರಣಕ್ಕೆ ಅದು ಸಕ್ಸಸ್ ಆಗಲ್ಲ ನನಗೆ ಗೊತ್ತಾಯ್ತು. ಕಾಫಿ ಸಕ್ಸಸ್ ಆಯ್ತು. ಮತ್ತೆ ಕಾಫಿನ ತಂದು ಕಾಫಿ ಹಚ್ಚಿ. ಎಷ್ಟು ಎಕರೆ ಹಾಕಿರಿ ಅಡಿಕೆನ? ಅಡಿಕೆ 1 ಎಕರೆ. ಕಾಫಿ ವಾತಾವರಣಕ್ಕೆ ಬೆಳಿತಿದ್ರ? ಬೆಳಿತಿದ್ರೆ ಇಂಪ್ರೂವ್ ಆಗಿ ಹೋಯ್ತು. ಎಲ್ಲ ತೋರ್ಸ ಬಂದೈತಿ ಬೆಳೆ ಆಲ್ರೆಡಿ. ಎಲ್ಲರೂ ಇದರಿಂದ ನೋಡ್ಕೊಂಡು ಹೋಗಿ ಒಂದು 500 ಜನ ಬಂದಿದ್ದಾರೆ. ಒಂದು 500 ಜನ ಬಂದು ನೋಡ್ಕೊಂಡು ಹೋಗಿ ಎಲ್ಲರೂ ಕಾಫಿ ಮಾಡಕತ್ತಾರೆ. ಅಲ್ಲಿ ಆಲ್ರೆಡಿ ಒಂದು 100 ಎಕರೆ ಆದಂಗ ಆಕತಿ ಸುತ್ತಮುತ್ತಲು. ಮತ್ತೇನು ಕಾಳು ಮೆಣಸು ಹಚ್ಚೇನಿ. ಲಾಸ್ಟ್ ಬೌಂಡ್ರಿ ಅಷ್ಟ ಸುತ್ತಲ ಸಿಲ್ವರ್ ಗಿಡಕ್ಕೆ ಕಾಳು ಮೆಣಸು ಹಚ್ಚೇನಿ. ಅಂದ್ರೆ ಇದಕ್ಕೆ ಹಚ್ಬೇಕು. ಇನ್ನೂ 2-3 ವರ್ಷ ಬೆಳೆ ಬಂದ ಮೇಲೆ ಹಚ್ಬೇಕು ಅಡಿಕೆಗೆ. ಇವಕ್ಕೆ ಯಾವ ತರ ರೋಗ ಬರುತ್ತಲ್ಲ? ರೋಗ ಹೆಚ್ಚಿಂದ ರೋಗ ಇಲ್ಲ. ಈ ಕಾಫಿ ಮಾತ್ರ ಯಾವ ರೋಗನೂ ಇಲ್ಲ. ಬಂತು ಅಂದ್ರೆ ಆಕಸ್ಮಿಕ ಒಂದು 22 ಟನ್ ಅಂತ ಪುಡಿ ಹೊಡಿಬೇಕು, ಸ್ಪ್ರೇ ಮಾಡಬೇಕು. ಅಡಿಕೆ ಮರಕ್ಕೆ ರೋಗ ಅಡಿಕೆಗೆ ಬರ್ತೈತಿ ಅಂದ್ರೆ ಅದನ್ನ ಸ್ಪ್ರೇ ಮಾಡ್ಕೊಂತ ವರ್ಷಕ್ಕೊಮ್ಮೆ ಮಾಡ್ಕೊಂತ ಇರ್ತೈತಿ. ಹಣ್ಣು ಅಷ್ಟ ಕಟಾವು ಮಾಡಬೇಕು. ಇದು ಆಗಸ್ಟ್ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೆ ಕಟಾವು ಇರ್ತೈತಿ. ಈ ಕಟಾವು ಮಾಡ್ಕೊಂಡು ಹೋಗಿ 4-5 ದಿವಸ ಮನೆಯಲ್ಲಿ ಒಣಗಿಸ್ಬೇಕು ಬಿಸಿಲಿಗೆ. ಒಣಗಿಸಿಂದ ಆಮೇಲೆ ಅದನ್ನು ಪ್ಯಾಕ್ ಮಾಡಿ ನಾವು ಮಾರ್ಕೆಟಿಗೆ ಕಳಿಸ್ತೀವಿ. ಅದಕ್ಕೆ ಇದು ಆಗಸ್ಟ್ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೆ ಕಟಾವು ಬರ್ತೈತಿ. ಹೋದ ವರ್ಷ ಮೊದಲನೇ ಸ್ಟಾರ್ಟಿಂಗ್ 24 ಕ್ವಿಂಟಲ್ ಬಂತು. ಈ ವರ್ಷ ಒಂದು 50-60 ಕ್ವಿಂಟಲ್ ಬರ್ತೈತಿ ಅಂತ ನನ್ನ ಅಂದಾಜು ಇದೆ. ನೋಡ್ಬೇಕು.